ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್.ಎಸ್. ಕೆಮಿಸ್ಟ್ರಿ. ಸೊ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ನೀಟ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ರಿಜಿಸ್ಟ್ರೇಷನ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ನೀವು ಯಾರ್ಯಾರು ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಮೈನಾರಿಟಿ ಕ್ಯಾಟಗರಿ ಒಳಗೆ ಬರ್ತೀರಿ, ಸೊ ಅವರಿಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ನಾನು ಈ ಒಂದು ಫಾರ್ಮ್ಯಾಟನ್ನು ಕೂಡ ಕೊಡ್ತಾ ಇದ್ದೀನಿ. ಆ ಒಂದು ಫಾರ್ಮ್ಯಾಟನ್ನು ಯೂಸ್ ಮಾಡಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದೇ ಟೈಪ್ ನೀವು ಒಂದು ಫಾರ್ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಮೈನಾರಿಟಿ ಸೀಟ್ಸ್ ಏನಾದರೂ ಬೇಕು ಅಂದರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಈ ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ ಅನ್ನೋದು ಓನ್ಲಿ ಫಾರ್ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಅಂದರೆ 60,000 ಸೀಟ್ಸ್ ಇರ್ಬೋದು, ಅಥವಾ ಗೌರ್ಮೆಂಟ್ ಇನ್ ಪ್ರೈವೇಟ್ ಅಂದರೆ 1,50,000 ಸೀಟ್ಸ್ ಇರ್ಬೋದು, ಇದಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ. ಇದು ಓನ್ಲಿ ಫಾರ್ 10 lakh ಸೀಟ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕ್ಯಾಟಗರಿಯಲ್ಲಿ ಮಾತ್ರ ಈ ಒಂದು ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಪ್ಲಿಕೇಬಲ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಈಗ ಫಸ್ಟ್ ಆಫ್ ಆಲ್ ನಾವು ಏನು ನೋಡೋಣಂತೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಒಳಗೆ ಯಾವ್ಯಾವುದು ಬರ್ತದೆ, ಯಾವ್ಯಾವ ಕಾಲೇಜ್ ಇದೆ ನಮ್ಮ ಕರ್ನಾಟಕದಲ್ಲಿ ಅಂಥೇಳಿ. ಅದಕ್ಕೆ ಸಂಬಂಧಪಟ್ಟಾಗಿ 2021 ಆ್ಯಂಡ್ 2020 ರೌಂಡ್ 1 ಆ್ಯಂಡ್ ರೌಂಡ್ 2 ಕಟ್ ಆಫನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು PDF ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. ಸೊ ಲಿಂಗ್ವಿಸ್ಟಿಕ್ ತುಳು ಮೈನಾರಿಟಿ ನೋಡಿ, AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ದಟ್ ಈಸ್ ಮಂಗಳೂರು, ಮತ್ತು ಮಂಗಳೂರಲ್ಲೇ ಇರುವಂಥ 2 ಮಾತ್ರ ಇದೆ ಲಿಂಗ್ವಿಸ್ಟಿಕ್ ತುಳು ಮೈನಾರಿಟಿ, ಗೊತ್ತಿರಲಿ. ಸೊ ಇದರಲ್ಲಿ 54 ಸೀಟ್ಸ್ ಇದೆ ಈಚ್. ಇದು ಲಾಸ್ಟ್ ಇಯರ್ ಕಟ್ ಆಫ್ ಕೂಡ ನೀವು ಇಲ್ಲಿ ನೋಡ್ಬೋದು, 361 ಮಾರ್ಕ್ಸ್ ಆ್ಯಂಡ್ 245 ಮಾರ್ಕ್ಸ್. ಇಯರ್ ಸೆಕೆಂಡ್ ರೌಂಡ್ 348 ಮತ್ತು 199 ಕೂಡ ಸೀಟ್ ಸಿಕ್ಕಿದೆ. ಇನ್ನು ಲಿಂಗ್ವಿಸ್ಟಿಕ್ ತಮಿಳ್ ಕ್ಯಾಟಗರಿ, ಸೊ ಓನ್ಲಿ 1 ಕಾಲೇಜ್ ಇಸ್ ದೇರ್, ದಟ್ ಈಸ್ MA ಅಂತ ಹೇಳ್ತೀವಿ ನಾವು, MVJ ಮೆಡಿಕಲ್ ಕಾಲೇಜ್ ಆಫ್ ರಿಸರ್ಚ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ 55 ಸೀಟ್ ಇದೆ. ಸೊ 377ಗೆ ಫಸ್ಟ್ ರೌಂಡ್ ಸ್ಟ್ಯಾಂಡ್ ಅಪ್ ಆಗಿತ್ತು. ಸೊ 357ಗೆ ಸೆಕೆಂಡ್ ರೌಂಡ್ ಸ್ಟ್ಯಾಂಡ್ ಆಗಿದೆ. ಇನ್ನು ಲಿಂಗ್ವಿಸ್ಟಿಕ್ ತೆಲುಗುದಲ್ಲಿ ನಮಗೆ 4 ಕಾಲೇಜಸ್ ಇದೆ. ಅದು ಆಕಾಶ್, ಆಕ್ಸ್ಫರ್ಡ್, ಸುಬ್ಬಯ್ಯ ಇನ್ಸ್ಟಿಟ್ಯೂಟ್, ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬ್ಯಾಂಗ್ಳೂರು. ಸೊ ಇದರಲ್ಲಿ ನೋಡ್ಬೋದು, ಇಲ್ಲಿ 331, 373, 340, 432 ಫಸ್ಟ್ ರೌಂಡ್ ಕಟ್ ಆಫ್ ಆಗಿದ್ದರೆ 302, 355, 305, 424 ಸೆಕೆಂಡ್ ರೌಂಡ್ ಕಟ್ ಆಫ್ ಇದೆ. ಲಿಂಗ್ವಿಸ್ಟಿಕ್ ತೆಲುಗು ಮೈನಾರಿಟಿ ಒಳಗೆ ಸೊ ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿ ಒಳಗೆ 1 ಕಾಲೇಜ್ ಇದೆ, ದಟ್ ಈಸ್ ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರು, 55 ಸೀಟ್ಸ್ ಇದೆ. ಸೊ 230 ಆ್ಯಂಡ್ 205ಗೆ ನಿಂತಿತ್ತು. ಇನ್ನು ರಿಲಿಜಿಯಸ್ ಕ್ರಿಶ್ಚಿಯನ್ ಮೈನಾರಿಟಿ ಒಳಗೆ, ರಿಲಿಜಿಯಸ್ ಮೈನಾರಿಟಿ ಒಳಗೆ 3 ಇದೆ ನಮ್ಮದು. ರಿಲಿಜಿಯಸ್ ಕ್ರಿಶ್ಚಿಯನ್ ಮೈನಾರಿಟಿ ಒಳಗೆ ಗೊತ್ತಿರಲಿ, ಸೊ ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, 355ಗೆ ಸ್ಟಾಪ್ ಆಗಿತ್ತು, ಪ್ಲಸ್ ಸೆಕೆಂಡ್ ರೌಂಡ್ 347ಗೆ ಸ್ಟಾಪ್ ಆಗಿತ್ತು. ಇನ್ನು ರಿಲಿಜಿಯಸ್ ಮುಸ್ಲಿಂ ಕ್ಯಾಟಗರಿ ಒಳಗೆ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ಇದೆ. ಸೊ 411ಗೆ ಸ್ಟಾಪ್ ಆಗಿತ್ತು ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ 386. ಕಂಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏನಿದೆ, ಇದು 393ಗೆ ಸ್ಟಾಪ್ ಆಗಿತ್ತು. ಸೊ 368ಗೆ ಸೆಕೆಂಡ್ ರೌಂಡ್ ಆಗಿತ್ತು. ರಿಲಿಜಿಯಸ್ ಮುಸ್ಲಿಂ MMH ಕಾಜಾ ಬಂದೇ ನವಾಜ್, ಗೊತ್ತಿರಲಿ, ಕಾಜಾ ಬಂದೇ ನವಾಜ್ ಫೀಸ್ ಸ್ಟ್ರಕ್ಚರ್ ಮೋರ್ ದ್ಯಾನ್ 15 lakhs ಇದೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಮೋರ್ ದ್ಯಾನ್ 15 lakhs ಇದೆ. ಅದಕ್ಕಾಗಿ ಬಹಳ ಕಡಿಮೆ ಇದೆ ನೋಡಿ, ಕಟ್ ಆಫ್ 192 ಮಾರ್ಕ್ಸ್ಗೆ ಸ್ಟಾಪ್ ಆಗಿತ್ತು. ಇದಾದ ಮೇಲೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಬಂದ್ಕೊಂಡು 125 ಕೂಡ ಸೀಟ್ ಕೊಟ್ಟಿದ್ದಿದೆ ಅವರು. ಯಾಕಂದರೆ 40 ಸೀಟ್ ಇದ್ದರೂ ಕೂಡ 15ರಿಂದ 20 ಲಕ್ಷ ರೂಪಾಯಿ ಕೊಟ್ಟು ಹೋಗುವಂತಹವರು ಬಹಳ ಕಡಿಮೆ ಇರ್ತಾರೆ, ಹೌದಾ? ಸೊ ನಿಮಗೇನಾದರೂ ಫೈನಾನ್ಷಿಯಲಿ ಇಫ್ ಯು ಆರ್ ಸ್ಟೇಬಲ್, ದೆನ್ ಯು ಕ್ಯಾನ್ ಗೋ ಫಾರ್ ದಿಸ್. ಸೊ ಇದಿಷ್ಟು ಇಂಪಾರ್ಟೆಂಟ್ ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜಸ್ ವಿತ್ ಕಟ್ ಆಫ್ ಅನ್ನು ನಿಮಗೆ ಹೇಳಿದ್ದೀನಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನಿಮಗೆ ಇದರ ಕ್ರೈಟೀರಿಯಾವನ್ನು ಹೇಳ್ತೀನಿ. ಸೊ ಕ್ರೈಟೀರಿಯಾ ಕಂಡೀಷನ್ಸ್ ಏನಪ್ಪ ಅಂತಂದರೆ, ರಿಲಿಜಿಯಸ್ ಮೈನಾರಿಟಿಗೆ, ಸೊ ರಿಲಿಜಿಯಸ್ ಮೈನಾರಿಟಿಯನ್ನು ನೀವು ಕ್ರಿಶ್ಚಿಯನ್, ಕರ್ನಾಟಕ ಕ್ಯಾಂಡಿಡೇಟ್ಸ್ ಆ್ಯಂಡ್ ನಾನ್ ಕರ್ನಾಟಕ, ಆ್ಯಂಡ್ ಮುಸ್ಲಿಂ ಇರ್ಬೋದು, ಕರ್ನಾಟಕ ಆ್ಯಂಡ್ ನಾನ್ ಕರ್ನಾಟಕ ಅಪ್ಲೈ ಮಾಡ್ಬೋದು. ಆಲ್ದೋ ಆಲ್ ರಿಲಿಜಿಯಸ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ ಆಫ್ ಆಲ್ ದ ಸ್ಟೇಟ್ಸ್ ಆರ್ ಕನ್ಸಿಡರ್ಡ್, ಬಟ್ ಪ್ರಿಯಾರಿಟಿ ವಿಲ್ ಬಿ ಗಿವನ್ ಟು ಕರ್ನಾಟಕ ಡಾಮಿಸೈಲ್ಡ್ ಈ ರಿಲಿಜಿಯಸ್ ಮೈನಾರಿಟಿ ಕ್ಯಾಂಡಿಡೇಟ್ಸ್. ಗೊತ್ತಿರಲಿ, ಕರ್ನಾಟಕದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಎಲ್ಲ ಕರ್ನಾಟಕದ ಕ್ಯಾಂಡಿಡೇಟ್ಸ್ ಮುಗಿದ ಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಫಾರ್ ನಾನ್ ಕರ್ನಾಟಕ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ರಿಮೆಂಬರ್, ರಿಲಿಜಿಯಸ್ಸಿಗೆ ಮಾತ್ರ, ಲಿಂಗ್ವಿಸ್ಟಿಕ್ಗೆ ನಾನ್ ಕರ್ನಾಟಕ ಅಪ್ಲಿಕೇಬಲ್ ಆಗೋದಿಲ್ಲ. ರಿಲಿಜಿಯಸ್ಗೆ ಮಾತ್ರ 2 ಅಪ್ಲಿಕೇಬಲ್ ಆಗ್ತದೆ, ನಾನ್ ಕರ್ನಾಟಕ ಆ್ಯಂಡ್ ಕರ್ನಾಟಕ. ಬಟ್ ಕರ್ನಾಟಕದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಕಂಡೀಷನ್ ಏನಾಗಾದರೆ, ಕಂಡೀಷನ್ ಏನಪ್ಪ ಅಂತಂದರೆ, ಹೂ ಹ್ಯಾವ್ ಸ್ಟಡೀಡ್ ಇನ್ ಕರ್ನಾಟಕ ಫಾರ್ ಅ ಪೀರಿಯಡ್ ಆಫ್ 10 years. ಕರ್ನಾಟಕದಲ್ಲಿ ಆಗಿದ್ರೆ ರಿಮೆಂಬರ್, ಕರ್ನಾಟಕ ಡಾಮಿಸೈಲ್ಡ್ ರಿಲಿಜಿಯಸ್ ಕ್ಯಾಂಡಿಡೇಟ್ಸ್ ಇರಬೇಕು. ಸೊ ಹೂ ಹ್ಯಾವ್ ಸ್ಟಡೀಡ್ ಇನ್ ಕರ್ನಾಟಕ ಫಾರ್ ಅ ಪೀರಿಯಡ್ ಆಫ್ 10 years ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಅಂದರೆ ಸೊ SSLC ಮತ್ತು ಸೊ 12th PUC ಅಂದರೆ ಸೆಕೆಂಡ್ PUC ಇಷ್ಟು ಸೇರಿಸಿ ಒಟ್ಟು 10 years ಇದರಲ್ಲಿ ಕಲ್ತಿರಬೇಕು. ಇವೆರಡರ ಒಂದನ್ನು ನೀವು ಪಾಸ್ ಆಗಿರಬೇಕು, ಗೊತ್ತಿರಲಿ. 12 years
ಅಂದರೆ 10 ಇಯರ್ಸ್ ಕಲ್ತಿರಬೇಕು. ಸೊ ಅಪ್ ಟು 12 ಇಯರ್ಸ್ ಆಗ್ತದೆ, 1 to 12th ಅಂತಂದರೆ ಇವು 12 ಇಯರ್ಸ್ ಒಳಗೆ 10 ವರ್ಷನಾದರೂ ಕಲ್ತಿರಬೇಕು. ದೆನ್ ಆಫ್ಟರ್ ಎಕ್ಸಾಸ್ಟಿಂಗ್ ದ ಲೀಸ್ಟ್ ಆಫ್ ಎಲಿಜಿಬಲ್ ಕರ್ನಾಟಕ ರಿಲಿಜಿಯಸ್ ಮೈನಾರಿಟಿ, ಸೀಟ್ಸ್ ವಿಲ್ ಬಿ ಆಫರ್ ಟು ನಾನ್ ಕರ್ನಾಟಕ ಮೈನಾರಿಟಿ ಕಾಲೇಜಸ್. ಓಕೆ, ಅದಾದಮೇಲೆ ಎಲಿಜಿಬಿಲಿಟಿ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಂಡೀಷನ್ ಏನಂತಂದರೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಸರ್ವೇಷನ್ ಇಸ್ ಅಪ್ಲಿಕೇಬಲ್ ಫಾರ್ ತಮಿಳ್, ತೆಲುಗು, ಕೊಡವ, ತುಳು, 4 ರಿಲಿಜಿಯಸ್ ಗೊತ್ತಿರಲಿ. ಅಂದರೆ ಲಿಂಗ್ವಿಸ್ಟಿಕ್ ಅಂದರೆ 4 ಭಾಷೆಯನ್ನು ಮಾತಾಡುವಂತಹವರಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ತಮಿಳ್, ತೆಲುಗು, ಕೊಡವ ಮತ್ತು ತುಳು ಆಫ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಆ್ಯಂಡ್ ಡಾಮಿಸೈಲ್ ಕ್ಯಾಂಡಿಡೇಟ್ಸ್ ಓನ್ಲಿ. ಅದು ಕರ್ನಾಟಕ ಡಾಮಿಸೈಲ್ ಕ್ಯಾಂಡಿಡೇಟ್ಸೇ ಇರಬೇಕು ಅನ್ನೋದು ಗೊತ್ತಿರಲಿ. ಅದಾದಮೇಲೆ ಪ್ರೊವೈಡೆಡ್ ಹಿ ಆರ್ ಶಿ ಶುಡ್ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಅ ಪೀರಿಯಡ್ ಆಫ್ 10 ಇಯರ್ಸ್. ಭಾಳ ಇಂಪಾರ್ಟೆಂಟ್ ಇದು. ನೀವು ಬೇರೆ ರಾಜ್ಯದಲ್ಲಿ ಮಾಡಿದರೆ ಬರೋದಿಲ್ಲ. ಇಲ್ಲಿ ಡಾಮಿಸೈಲ್ ಇಟ್ಕೊಂಡು ಕೂಡ ಬೇರೆ ರಾಜ್ಯದಲ್ಲಿ ಏನಾದರೂ 1-2 ವರ್ಷ ಕಲ್ತರೂ ಕೂಡ ಬರೋದಿಲ್ಲ. ನೀವು ಕಂಪ್ಲೀಟ್ 10 ಇಯರ್ಸನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಟು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇಲ್ಲೇ ಕಲ್ತಿರಬೇಕು. ಓಕೆ, ಐದರ್ SSLC ಇರ್ಬೋದು, ಇಲ್ಲ 12th ಸೆಕೆಂಡ್ PUC ಇರ್ಬೋದು, ಬಟ್ 10 ಇಯರ್ಸ್ ಇಲ್ಲೇ ಕಲ್ತಿರಬೇಕು. ಲಿಂಗ್ವಿಸ್ಟಿಕ್ ಮೈನಾರಿಟಿ ಬರಬೇಕು ಅಂದರೆ 10 ಇಯರ್ಸ್ ಇಲ್ಲೇ ಕಲ್ತಿರಬೇಕು. ಆ್ಯಂಡ್ ತಮಿಳ್, ತೆಲುಗು, ಕೊಡವ, ತುಳು ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಅದು ಕೂಡ ಗೊತ್ತಿರಲಿ, ಕೊಡವ ನಮಗೆ ಯಾವುದೇ ರೀತಿ ಕಾಲೇಜ್ ಇಲ್ಲ, MBBS ಇಲ್ಲ, BDS ಇದೆ. ನಮ್ಮ MBBS ಬರುವಂಥದ್ದು ತಮಿಳು, ತೆಲುಗು ಮತ್ತು ತುಳು ಮಾತ್ರ. ಸೊ ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿದೆ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಇನ್ನು ಇದರ ಫಾರ್ಮ್ಯಾಟ್ ಏನಿರ್ತದೆ, ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ನೋಡಿಬಿಡಿ. ಈ ಒಂದು ಫಾರ್ಮ್ಯಾಟಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಟೈಪ್ ನೀವು ಒಂದು ಫಾರ್ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದು ಪ್ರೊಫಾರ್ಮಾ ಫಾರ್ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ನೋಡಿ. ಸೊ ಇದು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಏನಿದೆ, ಸೊ ಇಲ್ಲಿ ಈ ಒಂದು ಸರ್ಟಿಫಿಕೇಟ್ ಫಾರ್ಮ್ಯಾಟಲ್ಲಿ ಇರಬೇಕಾಗ್ತದೆ. ಅಂದರೆ ಇದನ್ನು ನೀವು ತಹಶೀಲ್ದಾರ್ ಆಫೀಸಿಂದ ತೊಗೊಳ್ಬೇಕಾಗ್ತದೆ. ಸೊ ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗಿ ಕೇಳಬೇಕು. ಅವರು ಒಂದಷ್ಟು ಡಾಕ್ಯುಮೆಂಟ್ಸನ್ನು ಕೇಳ್ಬೋದು, ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ LC ಆಗಿರ್ಬೋದು, 10th ಇಂದು ಕೇಳ್ಬೋದು. ಯಾಕಂದರೆ ಅದರಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವುದು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ, ರಿಲಿಜಿಯಸ್ ಯಾವುದು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನಿಮಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಓಕೆ, ನೀವು ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಆಗಿದ್ದರೆ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಈ ಫಾರ್ಮ್ಯಾಟಲ್ಲಿ ಇರ್ತದೆ ಅನ್ನೋದು ಗೊತ್ತಿರಲಿ. ಈ ಫಾರ್ಮ್ಯಾಟನ್ನು ತೊಗೊಂಡು ಹೋಗಿ ತಹಶೀಲ್ದಾರ್ ಆಫೀಸಲ್ಲಿ ತೋರಿಸಿ ಅದನ್ನು, ಅಥವಾ ಅವ್ರ ಹತ್ರ ಆಲ್ರೆಡಿ ಒಂದು ಫಾರ್ಮ್ಯಾಟ್ ಇರ್ಬೋದು, ಬಟ್ ಇದನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಈ ಸರ್ಟಿಫಿಕೇಟ್ ಕೆಳಗಡೆ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸ್ ಫಾರ್ ದ ಇಯರ್ ಅಂತೇಳಿ ಬರೆಸಬೇಕು. ಇದು ನೆಕ್ಸ್ಟ್ ಇಯರಿಗೆ ಮತ್ತೆ ಬೇರೆ ಮಾಡಿಸ್ಬೇಕಾಗ್ತದೆ. ಲಾಸ್ಟ್ ಇಯರ್ ಇದ್ದಿದ್ದು ಈ ವರ್ಷ ಬರೋದಿಲ್ಲ. ಸೊ ಫಾರ್ ದ ಇಯರ್ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಇದೇ ಒಂದು ಫಾರ್ಮ್ಯಾಟಲ್ಲಿ ಇರಬೇಕು. ಇದಕ್ಕೆ ನಾವು ಅನೆಕ್ಸರ್ 4A ಅಂತ ಕರಿತೀವಿ. ಇನ್ನು ಲಿಂಗ್ವಿಸ್ಟಿಕ್ ಇದ್ದರೆ 2 ಸರ್ಟಿಫಿಕೇಟ್ ಮಾಡಿಸ್ಬೇಕು. ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ ಹೂ ಕ್ಲೇಮ್ ಸೀಟ್ ಇನ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜ್ ಸ್ಟೇಟಸ್ ಅನೆಕ್ಸರ್ 5 ಅಂತೇಳಿ. ಅನೆಕ್ಸರ್ 5 ಯಾರಿಗೆ ಅಂತಂದ್ರೆ ಅಪ್ ಟು 10th ಇದ್ದವರಿಗೆ. ಸೊ ಅಪ್ ಟು 10th ಇದ್ದವರಿಗೆ ಗೊತ್ತಿರಲಿ ಅನೆಕ್ಸರ್ 5. ನೀವೇನು ಮಾಡಬೇಕು, ಈ ಒಂದು ಅನೆಕ್ಸರ್ ಕೆಳಗಡೆ ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿಸ್ಬೇಕು. ಫುಲ್ ಪೋಸ್ಟಲ್ ಅಡ್ರೆಸ್ ಆಫ್ ದ ಸ್ಕೂಲ್ ಆ್ಯಂಡ್ ಟೆಲಿಫೋನ್ ನಂಬರ್ ಆಫ್ ದ ಇನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಬೇಕು. ಓಕೆ, ಇದನ್ನು ಆ್ಯಸ್ ಇಟ್ ಈಸ್ ತೊಗೊಂಡು ಹೋಗಿಲ್ಲ, ಇದನ್ನು ಟೈಪ್ ಮಾಡಿಸ್ಬೇಕು. ರೆಡಿ ಮಾಡ್ಕೊಳ್ಳಿ. ನೇಮ್, ಫುಲ್ ಪೋಸ್ಟಲ್ ಅಡ್ರೆಸ್ ಆ್ಯಂಡ್ ಟೆಲಿಫೋನ್ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ ಫ್ರಮ್ ವೇರ್ ದ ಕ್ಯಾಂಡಿಡೇಟ್ಸ್ ಹ್ಯಾಸ್ ಪಾಸ್ಡ್. ಅಂದರೆ ನಿಮ್ಮ SSLC ಅಥವಾ 10th ಎಲ್ಲಿ ಪಾಸ್ ಆಗಿದ್ದೀರಿ ಆ ಒಂದು ಇನ್ಸ್ಟಿಟ್ಯೂಷನ್ನ ನೇಮ್ ಇರ್ಬೋದು, ಫುಲ್ ಪೋಸ್ಟಲ್ ಅಡ್ರೆಸ್ ಇರ್ಬೋದು, ಇದು ಇರಬೇಕಾಗ್ತದೆ. ನಿಮ್ಮ ಹೆಸರಲ್ಲ, ಇದು ಇನ್ಸ್ಟಿಟ್ಯೂಷನ್ ನೇಮ್. ಓಕೆ, ಇದನ್ನು ಲಾಸ್ಟಿಗೆ ಎಜುಕೇಷನ್ ಆಫೀಸರ್ ಅಂದರೆ ಬ್ಲಾಕ್ ಎಜುಕೇಷನ್ ಆಫೀಸರ್ BEO ಆಫೀಸರ್ ಹತ್ರ ಸೈನ್ ಮಾಡಿಸ್ಕೊಳ್ಬೇಕಾಗ್ತದೆ. ಅದಕ್ಕಿಂತ ಮುಂಚೆ ನಿಮ್ಮ ಸ್ಕೂಲ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಫ್ ದ ಸ್ಕೂಲ್ ಇದನ್ನು ಮೊದಲು ಇಶ್ಯೂ ಮಾಡ್ತಾರೆ. ಇದರಲ್ಲಿ ಡೇಟ್ ಇರ್ತದೆ, ಇಲ್ಲಿ ನಿಮ್ಮ ಹೆಸರು ಇರ್ತದೆ, ಸನ್ ಆರ್ ಡಾಟರ್ ಆಫ್ ಅಂತ ನಿಮ್ಮ ಪೇರೆಂಟ್ಸ್ ನಂಬರ್ ಇರ್ತದೆ, ಹ್ಯಾಸ್ ಸ್ಟಡೀಡ್ ಫ್ರಾಮ್ ಯಾವ ಸ್ಟ್ಯಾಂಡರ್ಡಿಂದ ಯಾವ ಸ್ಟ್ಯಾಂಡರ್ಡ್ ತನಕ ಇರ್ತದೆ, ಇನ್ ಅವರ್ ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಅವ್ರು ಬರೀತಾರೆ. ಮದರ್ ಟಂಗ್ ಆಫ್ ದ ಸ್ಟೂಡೆಂಟ್ ಈಸ್ ತಮಿಳು, ತೆಲುಗು ಅಥವಾ ತುಳು ಅಂಥೇಳಿ ಅವರು ಅಡ್ಮಿಷನ್ ರಿಜಿಸ್ಟರ್ನ ನೋಡಿಕೊಂಡು ನಿಮಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಇಲ್ಲಿ ಕೆಳಗಡೆ ಹಿ ಆರ್ ಶಿ ಬಿಲಾಂಗ್ಸ್ ಟು ಡ್ಯಾಶ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಹೇಳಿ ಇಟ್ಟು ಇನ್ಸ್ಟಿಟ್ಯೂಷನ್ ಸೀಲ್ ಮತ್ತು ಸಿಗ್ನೇಚರ್ ಆಫ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಮಾಡಿ ಕೊಡ್ತಾರೆ. ಇದನ್ನು ನೀವು ತಗೊಂಡು ಹೋಗಿ BEO ಹತ್ರ ಸೈನ್ ಮಾಡಿಸ್ಬೇಕು. ಸಿಗ್ನೇಚರ್ ಆ್ಯಂಡ್ ಸೀಲ್ ಆಫ್ ದ ಕನ್ಸರ್ನ್ಡ್ BEO ಆಫೀಸರ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವರು 2 ಸರ್ಟಿಫಿಕೇಟನ್ನು ಮಾಡಿಸ್ಬೇಕು. ಅಂದರೆ 1 to 10th ಅಷ್ಟೇ ನಿಮ್ಮದಿತ್ತು ಅಂತಂದರೆ 1 to 10 ಸಾಕಾಗ್ತದೆ. ಇನ್ನೊಂದು 5A ಅಂತ ಕರಿತೀವಿ, ಮುಂದೆ ತೋರಿಸ್ತೀನಿ. ಸೊ ಇದಕ್ಕೆ ನಿಮ್ಮ ಕಾಲೇಜ್ ಹೆಸರು, ಫುಲ್ ಅಡ್ರೆಸ್ ಮತ್ತು ಟೆಲಿಫೋನ್ ನಂಬರ್ನ ಹಾಕಿಬಿಟ್ಟು ಕೆಳಗಡೆ ಇದನ್ನು ಫಿಲ್ ಮಾಡಿ ನಿಮ್ಮ ಎಜುಕೇಷನ್ ಹೆಡ್ ಕೊಡ್ತಾರೆ. ಇದನ್ನು ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಹೆಡ್ ಮಾಸ್ಟರ್ ಆಗಿರ್ಬೋದು. ಇದನ್ನು ನೀವು ತೊಗೊಂಡೋಗಿ BEO ಹತ್ರ ಸೈನ್ ಮಾಡಿಸ್ಕೋಬೇಕು.
ಇದಾದಮೇಲೆ 5A ಎನೆಕ್ಸರ್ 5A ಯಾರಿಗೆ ಅಂತಂದರೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಅಥವಾ 11th ಆ್ಯಂಡ್ 12th ಕಲ್ತಿರುವಂಥವ್ರಿಗೆ. ಅಂದರೆ ನೀವು 1 to 12th ವರೆಗೆ ಯಾವುದಾದ್ರೂ 10 ವರ್ಷ ಇನ್ಕ್ಲೂಡಿಂಗ್ 10th ಆರ್ PUC ಸೆಕೆಂಡ್ ಇಯರ್ ನಿಮ್ಮ ಹತ್ರ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಇರಬೇಕು. ಅದರಲ್ಲಿ 1 to 10th ಅಷ್ಟೇ ನೀವು ಮಾಡಿಸಿದ್ರು ಏನು ಬೇಜಾರಿಲ್ಲ, ಯಾಕಂದರೆ 1 to 10th ಒಳಗೆ 10 ವರ್ಷ ಗ್ಯಾಪ್ 10 ವರ್ಷ ಕವರ್ ಆಗಿಬಿಡ್ತು. ಅದಕ್ಕೆ ನೀವು 5 ತೊಗೊಂಡ್ರೆ ಸಾಕು, ಎನೆಕ್ಸರ್ 5. ಫಸ್ಟ್ PUC ಸೆಕೆಂಡ್ PUC ಏನಾಗ್ತದೆ, ಮಿಡಲ್ 1-2 ವರ್ಷ ಗ್ಯಾಪ್ ಆಗಿರ್ತದೆ. ಎಲ್ಲೋ 1 to 5th ಒಂದು ಕಡೆ ಓದಿರ್ತೀರಿ, 7th to 12th ಒಂದು ಕಡೆ ಓದಿರ್ತೀರಿ. ಆವಾಗ ಓನ್ಲಿ ಸ್ಕೂಲಿಂದ ಸಾಕಾಗೋದಿಲ್ಲ, 8 ವರ್ಷ ಅಷ್ಟೇ ಆಗ್ತದೆ. ಆವಾಗ ಕಾಲೇಜಿಂದ ಬೇಕಾಗ್ತದೆ. ಕಾಲೇಜಿಂದ ಬೇಕು ಅಂದಾಗ ಈ 5A ಸರ್ಟಿಫಿಕೇಟನ್ನು ತೊಗೋಬೇಕು. ಇದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ದಿಸ್ ಸರ್ಟಿಫಿಕೇಟ್ ಆಸ್ ಇಶ್ಯೂಡ್ ಬೈ ದಿ ಸೀಕಿಂಗ್ ಅಡ್ಮಿಷನ್ ಟು ಅಂಡರ್ ಗ್ರಾಜ್ಯುಯೇಟ್ ಪೋಸ್ಟ್ ಗ್ರಾಜ್ಯುಯೇಟ್ ಫಾರ್ ದ ಇಯರ್ ಅಂತೇಳಿ ಹಾಕ್ತಾರೆ. ಸೊ ಅದಾದಮೇಲೆ ಇದನ್ನು ನಿಮ್ಮ ಕಾಲೇಜಿನ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಕೊಡ್ತಾರೆ. ಸೊ 11th ಆ್ಯಂಡ್ 12th ನೀವು ಎಲ್ಲಿ ಕಲ್ತೀರಿ ಅಲ್ಲಿದು. ಅದಾದಮೇಲೆ ಇದನ್ನು DDPI ಹತ್ರ ಸೈನ್ ಮಾಡಿಸ್ಬೇಕು. ಇದು BU ಹತ್ರ ಸೈನ್ ಮಾಡಿಸೋದಲ್ಲ, DDPI ಹತ್ರ ಸೈನ್ ಮಾಡಿಸ್ಬೇಕು. ಸೊ PUC ಅಥವಾ ಕ್ಲಾಸ್ 11 ಆ್ಯಂಡ್ 12th ಇದ್ದಾಗ DDPI ಹತ್ರ ಇದನ್ನು ಸೈನ್ ಮಾಡಿಸ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಇದಿಷ್ಟು ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ, ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆ ಅವರಿಗೆ, ಯಾವ್ಯಾವ ಕಾಲೇಜಸ್ ಇದೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸೊ ಇವನ್ನೆಲ್ಲ ರೆಡಿ ಮಾಡಿಕೊಂಡು ಸೊ ನಿಮ್ಮ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.